ನಮಸ್ಕಾರ. ಶಾಸ್ತ್ರಂ ಶಾರೀರಮೀಮಾಂಸುಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತು ಮೇ ಜನ್ಮಜನ್ಮನಿ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ, ನೋಡಿ, ನಾವು 2025ನೇ ಇಸ್ವಿಯನ್ನ ನೋಡ್ತಾ ಕಳೆದಿದ್ದೇವೆ. 2026ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 2026ನೇ ವರ್ಷ, ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ, ಈಗ ನಾವು ಒಂದು ವರ್ಷದ ಭವಿಷ್ಯವನ್ನ ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ. ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ, ಶನಿಯ ಸಂಚಾರವನ್ನ, ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳಬಹುದಾಗಿದೆ. ಅದರಲ್ಲಿ 2025ನೇ ವರ್ಷದಲ್ಲಿ ನಮಗೆ ರಾಹುಕೇತುಗಳ ಬದಲಾವಣೆ ಆಯಿತು. ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ, ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ 2025. ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು. ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು. ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಿರುವಂಥದ್ದು. ಈ ಎಲ್ಲ ಒಂದು ಗಮನವನ್ನ ಇಟ್ಕೊಂಡು ಮುಂದಿನ 26ನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು. ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು. ಹಾಗಾಗಿ ಒಟ್ಟಾರೆ 2026 ವರ್ಷದ ಒಂದು ಭವಿಷ್ಯವನ್ನ, ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು, ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ. ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಾನೆ. ಇದನ್ನ ನಾವು ಜೂನ್ ತಿಂಗಳ ಮುಂಚೆ, ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು 6 ತಿಂಗಳು ಮತ್ತೆ 6 ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಅಂತ ಚಿಂತನೆಯನ್ನ ಮಾಡ್ತಾ, ಸಿಂಹರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಗುರುವಿನ ಬಲ ಅನ್ನುವಂಥದ್ದು, ಮೊದಲು 6 ತಿಂಗಳು ಗುರುವಿನ ಬಲ ಇದೆ. ಆದರೆ ಅದಾದ್ಮೇಲೆ ಗುರುವಿನ ಬಲವೂ ಕೂಡ ಇರಲ್ಲ, ಶನಿಯ ಬಲವೂ ಕೂಡ ಇರಲ್ಲ, ರಾಹುಕೇತುಗಳು ಕೂಡ ಉಪದ್ರವವನ್ನು ಕೊಡುವಂತಹ ಒಂದು ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಕೌಟುಂಬಿಕವಾಗಿ ತುಂಬಾ ಸಮಸ್ಯೆಗಳನ್ನ, ಅದರಲ್ಲೂ ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಕಾಣಸಿಗತ್ತೆ. ಒಂದು ಸತಿ ಕೆಲವೊಮ್ಮೆ ನಾವೇನು ಹೇಳ್ತೀವಿ ಅಂತಂದ್ರೆ, ಇಟ್ಟಂತಹ ಹೆಜ್ಜೆಗಳು ಹಿಂದೆ ತೆಗಿಲಿಕ್ಕಾಗಲ್ಲ. ಹಾಗಾಗಿ ಸಿಂಹರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಈ ವಿಚಾರದಲ್ಲಿ. ನಾವು ಅಂದ್ಕೋಬಹುದು ಇವತ್ತಿಗೆ ನಾವು ಮಾಡ್ತಿರೋದು ಸರಿ ಅಂತ, ಆದ್ರೆ ಹಿಂದೆ ನಮ್ಮ ಒಂದು ಚಿತ್ರದಲ್ಲಿ ಬರುವಂತಹ ರೀತಿಯಲ್ಲಿ ನಿಧಾನವಾಗಿ ಯೋಚನೆ ಮಾಡಿದಾಗ ಮಾತ್ರ ಸತ್ಯ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಎಷ್ಟೋ ಒಂದ್ಸತಿ ನಾವು ತಗೊಂಡಂತಹ ಒಂದು ನಿರ್ಧಾರ ಅನ್ನುವಂಥದ್ದು ತಪ್ಪಾಗಿದೆ ಅನ್ನುವಂಥದ್ದು ಲೇಟಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಮಾಡಿಕೊಳ್ಳದೇ ಇರುವಂಥದ್ದು ತುಂಬಾ ಉತ್ತಮ. ಸಿಂಹರಾಶಿಯವರಿಗೆ ತುಂಬಾ ಸಮಸ್ಯೆ ಅನ್ನುವಂಥದ್ದು ಸಹಜವಾಗಿದೆ. ಗುರುವಿನ ಬಲವೂ ಕೂಡ ಇಲ್ಲ, ಇನ್ನ ಶನಿಯ ಬಲವೂ ಕೂಡ ಇಲ್ಲ. ಹಾಗಾಗಿ ಹೊಸದಾಗಿ ಇರುವಂತಹ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು, ಇರೋ ಉದ್ಯೋಗದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸಹಜವಾಗಿ ಯೋಗ ಇರುವಂಥದ್ದು. ಅದು ಎರಡೂ ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ನೀವು ಇರುವಂತಹ ಜಾಗದಲ್ಲೇ ದೇವರನ್ನ ಸ್ಮರಣೆ ಮಾಡಿ, ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದುರ್ಗಾದೇವಿಯ ಆರಾಧನೆಯನ್ನ ಮಾಡೋದ್ರ ಮುಖಾಂತರ ಸಿಂಹರಾಶಿಯವರು ಈ ವರ್ಷವನ್ನ ಕಳಿಬೇಕಾಗ್ತದೆ. ಇಲ್ಲ ಅಂತಂದ ಪಕ್ಷದಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಸಮಸ್ಯೆ, ಕೌಟುಂಬಿಕವಾಗಿ ಸಮಸ್ಯೆ, ಆರ್ಥಿಕವಾಗಿ ನಷ್ಟಗಳಾಗುವಂತಹ ಒಂದು ಸಾಧ್ಯತೆ ಇದೆ. ಈ ಟ್ರೇಡಿಂಗು, ಶೇರ್ಸು ಇತ್ಯಾದಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡುವಂಥವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆ ಅಂತಂದ್ರೆ ಶನಿ ಅಷ್ಟಮದಲ್ಲಿದ್ದಾಗ ತುಂಬಾ ಜನ ದುಡ್ಡು ಹಾಕಿ ಕಳ್ಕೊಳ್ಳುವಂತಹ ಒಂದು, ನಾವು ಕೂಡ ಸಹಜವಾಗಿ ಸಿಂಹರಾಶಿಯವರಿಗೆ 8ರಲ್ಲಿ ಶನಿಯ ಒಂದು ಸಂಚಾರ ಆದ ನಂತರದಲ್ಲಿ ನಾವು ನೋಡಿದ್ದೇವೆ. ಆದ್ರೆ ಒಂದು ವರ್ಷಗಳ ಕಾಲ ಹೇಗೋ ಗುರುಬಲ ಅನ್ನುವಂಥದ್ದು ಇತ್ತು. ಪ್ರಾರಂಭದಲ್ಲಿ ಗುರುಬಲ ಈಗಲೂ ಇದೆ. ಆದ್ರೆ ಜೂನ್ ತಿಂಗಳ ನಂತರದಲ್ಲಿ 2026 ವರ್ಷ ಜೂನ್ ತಿಂಗಳ ನಂತರದಲ್ಲಿ ಸಹಜವಾಗಿ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಈ ಸಿಂಹರಾಶಿಯವರಿಗೆ ಉಂಟಾಗತ್ತೆ.
ಹಾಗಾಗಿ ಕುಟುಂಬದಲ್ಲಿ ಸೋಮನಸ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಜನ್ಮದಲ್ಲೇ ಕೇತು ಇರುವಂಥದ್ದು ಈ ಲಿವರಿಗೆ ಸಂಬಂಧಪಟ್ಟಿರುವಂತಹ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ, ಪ್ಯಾನ್ಕ್ರಿಯಾಸಿಗೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನೋಂಥದ್ದು ಸಹಜವಾಗಿ ಕೊಡ್ತಾನೆ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸುವಂಥದ್ದು, ಕುಟುಂಬದಲ್ಲಿ ಸೌಮನಸ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಅದರ ಜೊತೆಗೆ ಯಾವುದೇ ಹೊಸದಾಗಿರುವಂತಹ ಕೆಲಸವನ್ನ ಬದಲಾವಣೆ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡುವಂಥದ್ದು ತಮಗೆ ಸೂಕ್ತ ಅಲ್ಲ ಅಂತ ಸಿಂಹರಾಶಿಯವರು ತಿಳ್ಕೊಬಹುದು. ಸಿಂಹರಾಶಿಯವರು ಯಾವುದೇ ಹೆಜ್ಜೆಯನ್ನು ಇಡಬೇಕು ಅಂತಂದ್ರೆ ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ಮನೆ ದೇವರ ದರ್ಶನವನ್ನ ಮಾಡಬೇಕು. ಯಾವುದೇ ದೇವರನ್ನ ನಾವು ಉಪಾಸನೆ, ಆರಾಧನೆ ಇತ್ಯಾದಿಯನ್ನು ಮಾಡಿದ್ರು ಕೂಡ ಕುಲದೇವರ ಅನುಗ್ರಹ ಇಲ್ಲದೆ ಬೇರೆ ಯಾವ ದೇವರನ್ನ ಉಪಾಸನೆ ಮಾಡಿದ್ರು ಕೂಡ ನಮಗೆ ಅದು ವಿಶೇಷ ಫಲವನ್ನ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಲದೇವರ ದರ್ಶನವನ್ನ ಅವಶ್ಯವಾಗಿ ಮಾಡಬೇಕು. ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶುಭ ಫಲಗಳನ್ನ ಹೇಳುವಂಥದ್ದು ಬರೀ ಗೋಚಾರದ ಮೇಲೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು, ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮ, ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ. ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ. ಅದನ್ನ ನಾವು ಮಾನ್ಯವಾಗಿ, ಅದನ್ನ ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು. ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು. ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾವು ತುಂಬಾ ಹತ್ರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದ್ರೆ ನಮ್ಗೆ ಯಾರೋ ನಿನಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಮ್ಮನ್ನ ನಾವು ಒಗ್ಗಿಸ್ಕೋಬಹುದು, ರೆಡಿ ಆಗ್ಬೋದು. ಅದರ ಜೊತೆಗೆ ಆ ಕಷ್ಟವನ್ನ ಎದುರಿಸುವಂತಹ ಒಂದು ಶಕ್ತಿ, ಸಾಮರ್ಥ್ಯವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ಬೋದು. ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ, ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ, ಒಳ್ಳೆ ಕರ್ಮವನ್ನ ಮಾಡಿದ್ರೆ ಒಳ್ಳೆ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು. ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ, ನಾವು ಮಾಡಿರುವಂತಹ ಪುಣ್ಯಶೇಷದ ಬಲ ಇತ್ತು ಅಂತಂದ್ರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ, ಒಳ್ಳೇದಾಗ್ಲಿ. ನಮಸ್ಕಾರ.